ಹುಮ್ನಾಬಾದ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿನಿಗೆ ರಾಜ್ಯಪಾಲರಿಂದ ಚಿನ್ನದ ಪದಕ. ಕಲಬುರಗಿ ವಿಶ್ವವಿದ್ಯಾಲಯದ 43ನೇ ಘಟಿಕೋತ್ಸವದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ನಾತಕೋತ್ತರ ಕನ್ನಡ ವಿಭಾಗದ ವಿದ್ಯಾರ್ಥಿನಿಯಾದ ಪೂಜಾ ಅಕ್ಟೋಬರ್ ಹಾಗೂ ನವೆಂಬರ್ 2024ರ ಪರೀಕ್ಷೆಯಲ್ಲಿ ಎಂಎ ಕನ್ನಡ ವಚನ ಸಾಹಿತ್ಯ ಪತ್ರಿಕೆಯಲ್ಲಿ ಹೆಚ್ಚು ಅಂಕ ಗಳಿಸುವುದಕ್ಕಾಗಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಚಿನ್ನದ ಪದಕವನ್ನ ರಾಜ್ಯಪಾಲರು ನೀಡಿ ಸನ್ಮಾನ ಮಾಡಿದ್ದರು. ಅದರ ಪ್ರಯುಕ್ತ ಹುಮ್ನಾಬಾದ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ವೀರಣ್ಣ ತುಪ್ಪದ ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರು ಸೇರಿ ವಿದ್ಯಾರ್ಥಿನಿಗೆ ಹಾಗೂ ಅವರ ತಂದೆಗೆ ವಿಶೇಷವಾದ ಸನ್ಮಾನವನ್ನ ಮಾಡಿದರು ಹಾಗೂ ಪ್ರಾಂಶುಪಾಲರು ವೈಯಕ್ತಿಕವಾಗಿ ಸಹಾಯವನ್ನು ಕೂಡ ವಿದ್ಯಾರ್ಥಿನಿಗೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೀರಣ್ಣ ತುಪ್ಪದ, ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕಾಸಿಂ ಸಾಬ್ ಕುಲಾಲಿ, ಪೆದ್ದಪ್ಪ ನಾಯ್ಕ, ಶಿವಾನಂದ್ ಹಿರೇಮಠ್, ಅಪರ್ಣಾ ಶೆಟ್ಟಿ, ಡಾಕ್ಟರ್ ಬಳ್ಳಿರಾಮ್ ಹೂಡೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಳೆ, ಅಮರಗಿರಿ, ಡಾಕ್ಟರ್ ಸಚಿನ್ ಕುಲಕರ್ಣಿ, ಸಂತೋಷ್ ಮಹಾಜನ್, ಹಸೀನಾ ಬೇಗಂ ಮುಂತಾದ ಸಿಬ್ಬಂದಿ ವರ್ಗದವರು, ಅತಿಥಿ ಉಪನ್ಯಾಸಕರು ಉಪಸ್ಥಿತರಿದ್ದರು. ಇಡೀ ವಿಶ್ವವಿದ್ಯಾಲಯಕ್ಕೆ ಹೆಸರುವಾಸಿ ಮಾಡಿದ್ದಾರೆ. ತದನಂತರ ಮತ್ತೊಂದು ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಶ್ರೀಮತಿ ಪೂಜಾ ಧನರಾಜ್ ನುಲ್ಕಿ ಅವರು, ಈಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ 43ನೇ ಘಟಿಕೋತ್ಸವ ಸಂದರ್ಭದಲ್ಲಿ ಕನ್ನಡ ಎಂಎಯಲ್ಲಿ ವಚನ ಸಾಹಿತ್ಯದಲ್ಲಿ ಇಡೀ ವಿಶ್ವವಿದ್ಯಾಲಯಕ್ಕೆ ಅತ್ಯಂತ ಗರಿಷ್ಠ ಅಂಕಗಳನ್ನು ಪಡೆದುಕೊಂಡು ಬಂಗಾರದ ಪದಕವನ್ನು ಗಿಟ್ಟಿಸಿಕೊಂಡು ಈಗ ತಾನೇ ನಮ್ಮ ಕಾಲೇಜಿಗೆ ಬಂದಿದ್ದರಿಂದ ಇಡೀ ಕಾಲೇಜಿನ ಎಲ್ಲ ಕನ್ನಡ ವಿದ್ಯಾರ್ಥಿಗಳ ಪರವಾಗಿ, ಅಧ್ಯಾಪಕರ ಪರವಾಗಿ ಮತ್ತು ಎಲ್ಲ ಸಿಬ್ಬಂದಿಗಳ ಪರವಾಗಿ ಅವರಿಗೆ ಗೌರವಪೂರ್ವಕವಾದಂತಹ ಒಂದು ಸನ್ಮಾನ ಮಾಡಬೇಕು ಅಂತಕ್ಕಂಥದ್ದಿತ್ತು. ಅದಕ್ಕೆ ತಕ್ಕಂತೆ ಇವತ್ತಾಕೆ ನಿನ್ನೆ ತಾನೇ ಬಂದಿದ್ದಾಳೆ. ನಾವು ಅವರ ತಂದೆಯವರನ್ನ ಕರೆಸಿ ಇವತ್ತು ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಈ ಒಂದು ಸನ್ಮಾನ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರ, ಆ ವಿದ್ಯಾರ್ಥಿನಿ ಕಾಲೇಜಿಗೆ 2022-23ರಲ್ಲಿ ಎಂಎ ಕನ್ನಡ ಪ್ರಥಮ ವರ್ಷಕ್ಕೆ ಪ್ರವೇಶಾತಿ ಪಡೆದ ನಂತರ ನಿರಂತರವಾಗಿ ಆಕೆ ಗೈರು ಹಾಜರು ಆಗದೆ ಆಕೆ ಪ್ರತಿಯೊಂದು ತರಗತಿಗಳನ್ನ ಅಟೆಂಡ್ ಮಾಡಿ ಎಲ್ಲ ಅಧ್ಯಾಪಕರ ಹೇಳಿರ್ತಕ್ಕಂಥ ಪಾಠ ಪ್ರವಚನವನ್ನ ಪ್ರಾಮಾಣಿಕವಾಗಿ ಅಂದೇ ನೋಟ್ಸ್ ಅನ್ನ ಮಾಡಿ ಆಕೆ ಇವತ್ತು ಗರಿಷ್ಠ ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಕಾಲೇಜಿನಲ್ಲಿ ಅಧ್ಯಾಪಕ ವರ್ಗದವರು ಯಾವ ರೀತಿಯಾಗಿದ್ದಾರೆ ಅನ್ನೋದನ್ನ ತೋರಿಸಬೇಕು ಅಂತಂದ್ರೆ ಇವತ್ತು ನಮ್ಮ ಮಕ್ಕಳು ಪಡೆದುಕೊಳ್ತಕ್ಕಂಥ ಒಂದು ರ್ಯಾಂಕ್ಗಳ ಬಂಗಾರದ ಪದಕಗಳ ಮೂಲಕ ನಾವು ಸೂಚಿಸಬಹುದು. ಇವತ್ತು ವಿದ್ಯಾರ್ಥಿನಿಯರ ಸಂಖ್ಯೆ ನಮ್ಮ ಮಹಾವಿದ್ಯಾಲಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತಂದ್ರ ನಮ್ಮಲ್ಲಿ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರಿರ್ಬೋದು, ಕಾಯಂ ಅಧ್ಯಾಪಕರಿರ್ಬೋದು, ಇತರ ಎಲ್ಲ ಉಪನ್ಯಾಸಕ ವರ್ಗದವರು ಇವತ್ತು ನಮ್ಮ ಮಕ್ಕಳಿಗೆ ಗುಣಮಟ್ಟದ ಮತ್ತು ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಿಗದಿತ ಅವಧಿಯಲ್ಲಿ ಮುಗಿಸಿ ಇವತ್ತು ಮಕ್ಕಳ ಒಂದು ಜ್ಞಾನ ಭಂಡಾರವನ್ನು ಹೆಚ್ಚಿಸ್ತಾ ಇದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ಇವತ್ತು ನಮ್ಮ ಕಾಲೇಜು ಸರ್ಕಾರಿ ಕಾಲೇಜು ಆದ್ರೂ ಕೂಡ ಇವತ್ತು ಖಾಸಗಿ ಕಾಲೇಜು ಮೀರುವಷ್ಟು ಮಟ್ಟಿಗೆ ಇವತ್ತು ರ್ಯಾಂಕ್ಗಳ ಸರಮಾಲೆಯನ್ನ ಪ್ರತಿ ವರ್ಷದಂತೆ ಇವತ್ತು ಪಡೆದುಕೊಳ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ, ಹೆಮ್ಮೆಯ ಸಂಗತಿಯಾಗಿರ್ತಕ್ಕಂಥದ್ದಾಗಿದೆ. ಪೂಜಾ ಒಬ್ಬ ಸಾಮಾನ್ಯ ಖಾಸಗಿ ವೃತ್ತಿಯಲ್ಲಿ ಇರ್ತಕ್ಕಂಥ ನಮ್ಮ ಧನರಾಜ್ ನುಲ್ಕಿ ಅವರು ಸುಮಾರು 45 ವರ್ಷಗಳ ನಿರಂತರವಾಗಿ ಒಬ್ಬ ಬೆರಳಚ್ಚುಗಾರರಿಗಾಗಿ ಕೆಲಸ ಮಾಡಿ ತಮ್ಮ ಮಕ್ಕಳಿಗೆ ಇಂಥ ಒಂದು ಉನ್ನತವಾದಂತಹ ವ್ಯಾಸಂಗ ಮಾಡುತ್ತಿರುವುದು ಬಹಳ ಸಂತೋಷದ ಸಂಗತಿಯಾಗಿದೆ. ಅವರು ಕೂಡ ನನ್ನ ಆತ್ಮೀಯ ಗೆಳೆಯರೇ. ಅವರು ಬಂದು ಹೇಳಿದ್ರು, ಸರ್ ನನ್ನ ಮಗಳು ಈ ರೀತಿಯಾಗಿ ಬಂಗಾರದ ಪದಕವನ್ನ ಗಿಟ್ಟಿಸಿಕೊಂಡಿದ್ದಾಳೆ, ಪತ್ರ ಬಂದಿದೆ, ಏನ್ ಮಾಡಬೇಕು ಅಂತ ಹೇಳಿ ಒಂದು ವಾರದ ಹಿಂದೆನೆ ಬಂದಿದ್ರು. ಬಂದಾಗ ಈ ವಿಶ್ವವಿದ್ಯಾಲಯಕ್ಕೆ ನಿಗದಿತ ಅವಧಿಗೆ ತಾವು ಹೋಗ್ಬೇಕು, ಹೋದಾಗ ಅಲ್ಲಿ ನಿಮಗೆ ಸನ್ಮಾನವನ್ನು ಮಾಡ್ತಾರೆ ಅಂತ ಅಂದಾಗ ಮೊನ್ನೆ 24ನೇ ತಾರೀಕಿಗೆ ನಡೆದಿರ್ತಕ್ಕಂಥ 43ನೇ ಘಟಿಕೋತ್ಸವ ಸಂದರ್ಭದಲ್ಲಿ ಹೋಗಿ ಈ ಒಂದು ಬಂಗಾರದ ಪದಕ ಮತ್ತು ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಒಂದು ದೃಷ್ಟಿಯಿಂದ ಅವರಿಗೆ ನಮ್ಮ ಮಕ್ಕಳಿಗೆ ಪೂಜೆ ಅಂದ್ರೆ ಯಾರು ಅನ್ನೋದನ್ನ ತೋರಿಸಬೇಕು ಅನ್ನೋದ್ರಿಂದ ಆಕೆ ಮೋಟಿವೇಶನ್ ನಮ್ಮ ಮಕ್ಕಳಿಗೆ ಆಗಬೇಕು ಅಂತ ದೃಷ್ಟಿಯಿಂದ ಇವತ್ತ ಅವಳನ್ನ ಕರೆಸಿ ನಾವೆಲ್ಲ ಸನ್ಮಾನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶುಭ ಮುಂಜಾನೆ ನನ್ನ ನಮಸ್ಕಾರಗಳು. ನಾನು ಎಂಎ ಕನ್ನಡ ವಿಭಾಗ ಸ್ನಾತಕೋತ್ತರ ಕೇಂದ್ರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಪೂಜಾ ತಂದೆ ಧನರಾಜ್. ನಾನು ಇಂದು ಈ ಚಿನ್ನದ ಪದಕವನ್ನು ನನ್ನ ಶೈಕ್ಷಣಿಕ ಜೀವನದಲ್ಲಿ ಮೊದಲನೇ ಬಾರಿಗೆ ನಾನು ಪಡೆದುಕೊಂಡಿದ್ದೇನೆ. ನಾನು ಈ ಚಿನ್ನದ ಪದಕವನ್ನು ಪಡೆದುಕೊಳ್ಳಲು ನನಗೆ ಮೊದಲನೇ ಸ್ಫೂರ್ತಿ ಅಂದರೆ ನನ್ನ ತಂದೆಯಾದ ಶ್ರೀ ಧನರಾಜ್ ನುಲ್ಕಿಯವರು ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀ ಡಾಕ್ಟರ್ ವೀರಣ್ಣ ತುಪ್ಪ ಸರ್ ಅವರು ಹಾಗೂ ನನ್ನ ಎಂಎ ಕನ್ನಡ ವಿಭಾಗದ ಎಲ್ಲ ಪ್ರಾಧ್ಯಾಪಕರುಗಳು ನಮಗೆ ಅತ್ಯುತ್ತಮ ರೀತಿಯಿಂದ ಅಭ್ಯಾಸವನ್ನು ಮಾಡಿಸಿದರು. ನಾನು ಕಾಲೇಜ್ ಸ್ಟಾರ್ಟ್ ಆಗಿನಿಂದ ಹಿಡಿದು ಒಂದಿನೂ ಕಾಲೇಜಿಗೆ
ತಪ್ಪಿಸಿಲ್ಲ. ನಮ್ಮ ಕಾಲೇಜಲ್ಲೇ ಫಸ್ಟ್, ನಮ್ಮ ಕ್ಲಾಸ್ನಲ್ಲಿ ಅಂದ್ರೆ ನಾನೇ ಫಸ್ಟ್ ಬಂದಿದ್ದೀನಿ. ಮತ್ತು ನಮ್ಮ ಕಾಲೇಜ್ ಮುಗಿಯೋವರೆಗೂ ನಾನು ರೆಗ್ಯುಲರ್ ಆಗಿ ಏನು ಮಾಡ್ತಿದ್ದೆ ಅಂದ್ರೆ ಕ್ಲಾಸಿಗೆ ಬರ್ತಿದ್ದೆ, ಒಂದು ದಿನನೂ ಕಾಲೇಜ್ ಮಿಸ್ ಮಾಡಲ್ದೆ. ಯಾಕಂದ್ರೆ ಇಲ್ಲಿ ಅಷ್ಟು ಒಳ್ಳೆ ರೀತಿಯಿಂದ ನಮ್ಮ ಕಾಲೇಜ್ ಆಗಿರ್ಬೋದು, ನಮ್ಮ ಪ್ರಾಧ್ಯಾಪಕರು ಒಳ್ಳೆ ರೀತಿಯಿಂದ ಏನು ಮಾಡ್ತಿದ್ರು, ನಮ್ಗೆ ಅಭ್ಯಾಸವನ್ನು ಮಾಡಿಸ್ತಾ ಇದ್ರು. ಹಾಗೂ ಸೆಮಿನಾರ್ ಆಗಿರ್ಬೋದು ಮತ್ತು ಟೆಸ್ಟ್ಗಳಾಗಿರ್ಬೋದು, ಎಕ್ಸಾಮ್ಗಳನ್ನು ವೇಳಾಪಟ್ಟಿ ರೀತಿಯಿಂದ ಏನು ಮಾಡ್ತಿದ್ರು, ಉತ್ತಮವಾಗಿ ತಗೋತಾ ಇದ್ರು. ಹಾಗೂ ಕಟ್ಟುನಿಟ್ಟಿನ ಶಿಕ್ಷಣ ಜೊತೆಗೆ ಏನು ಮಾಡ್ತಿದ್ರು ಅಂದ್ರೆ ಇವರು ಒಳ್ಳೆ ರೀತಿಯಾಗಿ ನಮ್ಗೆ ಅಭ್ಯಾಸವನ್ನು ಮಾಡಿಸಿ ನಾವು ಟೆಸ್ಟ್ಗಳು ಬರಲಿಕ್ಕೆ ಮತ್ತು ಎಕ್ಸಾಮನ್ನು ಬರಲಿಕ್ಕೆ ಇವರು ಸಹಾಯವನ್ನು ಮಾಡ್ತಾಯಿದ್ರು. ಮತ್ತು ಅದೇ ರೀತಿಯಾಗಿ ನಾನು MA ಕನ್ನಡದಲ್ಲಿ ಫಸ್ಟ್ ಸೆಮ್ನಲ್ಲಿ ಏನು ಮಾಡಿದೆ ಅಂದ್ರೆ ನಮ್ಮ ಕ್ಲಾಸಿಗೆ ಫಸ್ಟ್ ಅಂದ್ರೆ 77% ತೊಗೊಂಡು ಬಂದಿದ್ದೆ. ನಾ ಅವತ್ತು ಎಷ್ಟು ಖುಷಿ ಇದ್ದೆ ಅಂದ್ರೆ ನಾ ಫಸ್ಟ್ ಟೈಮ್ ಹಿಂಗೆ ಕ್ಲಾಸ್ದಾಗೆ ಫಸ್ಟ್ ಬಂದಲ್ಲ ಅಂತ ನನಗೆ ಭಾಳ ಖುಷಿ ಆಗಿತ್ತು. ಇಷ್ಟಕ್ಕೆ ನನ್ನ ಸಾಧನೆ ಏನಾಯಿತು ನಿಂದಿರಲಿಲ್ಲ. ನಾ ಹಾಗೆ ಅದೇ ಹಠ ಇಟ್ಕೊಂಡು ಏನು ಮಾಡ್ದೆ ಅಂತಂದ್ರೆ MA ಕನ್ನಡ ವಿಭಾಗದಾಗ ಏನು ಮಾಡ್ತಾರೆ, ಚಿನ್ನದ ಪದಕ ಅಂಬದು ಕೊಡ್ತಾರೆ, ಅದನ್ನು ತಗೊಳ್ಳೇಬೇಕಂತಂದು ಹಠ ಮಾಡಿ ಏನು ಮಾಡ್ದೆ ಅಂದ್ರೆ ಇಂದು ಚಿನ್ನದ ಪದಕವನ್ನು ಪಡೆದುಕೊಂಡು ಈಗ ನಿಮ್ಮ ಎದುರು ನಿಂತೀನಿ. ಇದಕ್ಕೆ ನನಗೆ ಸ್ಫೂರ್ತಿ ಅಂತಂದ್ರೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ನನ್ನ ಎಲ್ಲ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ವೆಂಕಟೇಶ್ ಜಾಧವ್ ಸರ್ ಆಗಿರ್ಬೋದು, ಡಾಕ್ಟರ್ ರೂತಾ ಮೇಡಮ್ ಆಗಿರ್ಬೋದು, ಮತ್ತು ಡಾಕ್ಟರ್ ಮಾದೇವಿ ಹೆಬ್ಬಾಳೆ ಮೇಡಮ್ ಆಗಿರ್ಬೋದು, ಹಾಗೂ ಸಂದೀಪ್ ಸರ್ ಆಗಿರ್ಬೋದು, ಮತ್ತು ವೀರಯ್ಯ ಸರ್ ಆಗಿರ್ಬೋದು. ಇವರು ರೆಗ್ಯುಲರ್ ಆಗಿ ಒಂದು ದಿನನೂ ಮಿಸ್ ಮಾಡದೆ ಏನು ಮಾಡ್ತಿದ್ರು, ನಮ್ಗೆ ಕ್ಲಾಸ್ಗಳನ್ನು ತರಗತಿಗಳನ್ನು ತಗೊಳ್ತಾ ಇದ್ರು. ಮತ್ತು ಒಳ್ಳೆ ರೀತಿಯಿಂದ ಸೆಮಿನಾರ್ಗಳನ್ನು ಮಾಡಲಿಕ್ಕೆ ಅವ್ರು ಏನು ಮಾಡ್ತಿದ್ರು, ನಮ್ಗೆ ಪ್ರೇರಣೆಯನ್ನು ನೀಡ್ತಾ ಇದ್ರು. ಮತ್ತು ಟೆಸ್ಟ್ಗಳನ್ನು ಸಹ ಅದೇ ಕರೆಕ್ಟ್ ಸಮಯದಲ್ಲಿ ನಡೆಯುವಂತೆ ಅವರು ನೋಡ್ಕೊಳ್ತಾ ಇದ್ರು. ಮತ್ತು ಪರೀಕ್ಷೆಗಳು ಕ್ಲಾಸ್ಗಳು ಒಳ್ಳೆ ರೀತಿಯಿಂದ ನಡೀತಾವ ಇಲ್ಲ ಅಂತಂದು ನಮ್ಮ ಪ್ರಾಂಶುಪಾಲರು ನಮ್ಮ ಕ್ಲಾಸ್ಗಳಿಗೆ ಬಂದು ಕೇಳ್ತಾ ಇದ್ರು. ನೀವು ಕೂಡ ಕಾಲೇಜನ್ನು ಒಂದು ದಿನ ಭೀ ಮಿಸ್ ಮಾಡಬೇಡ್ರಿ ಒಟ್ಟ. ಯಾಕಂದ್ರೆ ಈ ರೀತಿ ಶಿಕ್ಷಣ ನಿಮಗೆ ಎಲ್ಲಿ ಭೀ ಸಿಗಲ್ಲ, ಬೇರೆ ಯಾವ ಕಾಲೇಜ್ದಾಗ ಭೀ ಸಿಗಲ್ಲ. ನೀವು ಗುಲ್ಬರ್ಗ ಯೂನಿವರ್ಸಿಟಿದಾಗ ಓದಂಗೆ ನಿಮಗೆ ಇಲ್ಲಿ ಫೀಲ್ ಆಯ್ತದೆ. ಯಾಕಂದ್ರೆ ಇಲ್ಲ ಅಷ್ಟು ಒಳ್ಳೆ ರೀತಿಯ ಪ್ರಾಧ್ಯಾಪಕರುಗಳು ನಮ್ಮ ಪ್ರಾಂಶುಪಾಲರು ಹಾಗೆ ನಾನು ಈ ಚಿನ್ನದ ಪದಕ ಪಡೀಲಿಕ್ಕೆ ನನಗೆ ಸ್ಫೂರ್ತಿಯಾದಂತಹ ನನ್ನ ಎಲ್ಲ ಪ್ರಾಧ್ಯಾಪಕರುಗಳು, ನನ್ನ ತಂದೆಯವರು, ನನ್ನ ಪತಿಯವರು, ಹಾಗೂ ಮುಖ್ಯವಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ವೀರಣ್ಣ ತುಪ್ಪ ಸರ್ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.